ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ನಾವು ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೊರಟಿದ್ದೀವಿ ಅಂತ. ಬನ್ನಿ ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ, ಇವತ್ತು ನಮ್ಮೂರಿನ ಜಾತ್ರೆ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಹೇಗೆಲ್ಲ ಇತ್ತು ಜಾತ್ರೆಲ್ಲೂ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ, ನಮ್ಮ ಮನೆ ಹತ್ರದಿಂದ ಹಿಡಿದು ದೇವಸ್ಥಾನ ಎಲ್ಲಿ ಇದೆಯೋ ಅಲ್ಲಿವರೆಗೂ ಕೂಡ ಜಾತ್ರೆದು ಲೈಟಿಂಗ್ಸು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಈಗ ನಾನು ತೋರಿಸ್ತಿರೋ ಲೈಟಿಂಗ್ಸು ತೇರು ಸಿಡಿ ಅಂತ ನಿಮಗೆ ಗೊತ್ತಿರ್ಬೋದು. ತೇರನ್ನ ನಮ್ಮೂರಲ್ಲಿ ತೇರು ಬರುತ್ತೆ. 4 ತೇರು 5 ಸಿಡಿಗಳು ಬರ್ತವೆ. ಒಟ್ಟು 9 ಊರಿಂದ ಬರ್ತವೆ. ತುಂಬಾ ಗ್ರ್ಯಾಂಡಾಗಿ ಹಬ್ಬನ ಮಾಡ್ತಾರೆ. 9 ಊರಿನ ಜನ ಎಲ್ಲ ಸೇರಿಸಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಜಾತ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಒಂದು ಕಲ್ಲೆಸರು ಕೂಡ ಕೆಳಗಡೆ ಬೀಳದೇ ಇರೋಷ್ಟು ಜನ ಇರ್ತಾರೆ. ಸಖತ್ತಾಗಿರುತ್ತೆ. ನೀವು ಕೂಡ ಮಿರ್ಲೆಗೆ ಖಂಡಿತವಾಗ್ಲೂ ಈ ಥರ ಯಾರಾದರೂ ಬಂದಿದ್ದರೆ ಆ ಜಾತ್ರೆಗೆ ಒಂದು ಕಮೆಂಟ್ ಹಾಕಿ, ನಾನು ಬಂದಿದ್ದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕೋದು ನಮ್ಮ ಹತ್ರ ಮರಿಬೇಡಿ. ಯಾರೆಲ್ಲ ಈ ಜಾತ್ರೆ ನೋಡಿದ್ದೀರಾ ಅವರೆಲ್ಲ ಕಮೆಂಟ್ ಹಾಕಿ. ಬನ್ನಿ ನೋಡೋಣ ಈ ಜಾತ್ರೆ. ನೋಡಿ, ಇದು ನಮ್ಮೂರಿಗೆ ತುಂಬ ವರ್ಷದಿಂದ ಬರ್ತಾನೆ ಇರಲಿಲ್ಲ ದೇವರಿಗೆ. ಆದರೆ ತೇರನ್ನ ಈ ಸಲ ತಗೊಂಡು ಬಂದಿದ್ದರು ಊರಲ್ಲಿ. ನಮ್ಮೂರಿಗೆ ಹತ್ರನೇ ಬಂದು ಪೂಜೆ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಹೋಗ್ತಾ ಇದೆ ಎಲ್ಲಿ ದೇವಸ್ಥಾನದ ಹತ್ರಕ್ಕೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಆ ತೇರು ಸುತ್ತ ಎಲ್ಲರೂ ತೊಂಬಿಟ್ಟನ್ನು ಮಾಡಿ ಎಷ್ಟು ಚೆನ್ನಾಗಿ ಆರತಿಗಳು ಮಾಡ್ತಿರ್ತಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಅದು ನಾನು ಬರೋಷ್ಟರಲ್ಲಿ ಮುಗ್ದೋಗಿತ್ತು. ಹಾಗಾಗಿ ಇದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. 3 ರೌಂಡ್ ಹೊಡಿತಾರೆ. ತೊಂಬಿಟ್ಟನ್ನ ಕದ್ದು ತಿಂತಾರೆ ಕೆಲವರು. ಅದ್ರ ಮಜಾನೇ ಬೇರೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಕದ್ದು ತಿಂದಿದ್ರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕಿ. ಹುಡುಗರೆಲ್ಲ ಆಲ್ಮೋಸ್ಟ್ ಕದ್ದು ತಿನ್ನೋದೇ ಜಾಸ್ತಿ. ನೋಡ್ತಾ ಇರ್ಬೋದು, ಇವರು ಅಮ್ಮ ದೇವ್ರು ನೋಡೋಕ್ಕೆ ಬಂದು ಹಾಗೆ ನಿಂತಿದ್ರು. ಹಾಗೆ ನಾನು ಹಾಯ್ ಮಾಡಿ ಅಂತ ಹೇಳಿದೆ, ಹಾಯ್ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಇವನು ನಮ್ಮ ಅಕ್ಕನ ಮಗ, ನನ್ನ ಮಗಳು, ಹಾಗೆ ನನ್ನ ತಂಗಿ ಗುಂಡಮ್ಮ ಅಂತ ಇವಳ ಹೆಸರು. ನಾನು ಮುದ್ದಾಗಿ ಗುಂಡಮ್ಮ ಅಂತ ಹೆಸರು ಕಟ್ಕೊಂಡಿದ್ದೀನಿ. ಇವಳು ನಮ್ಮ ಅಕ್ಕನ ಮಗಳು. ನೋಡ್ತಿರ್ಬೋದು ನೀವು, ಎಲ್ಲರೂ ಕೂಡ ಹಾಯ್ ಮಾಡ್ತಿದ್ದಾರೆ. ಮುಂದೆ ಬನ್ನಿ, ಯಾರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ತೋರಿಸ್ತೀನಿ. ಯಾರಂತ ಅಂದರೆ ನೋಡ್ಬೋದು ನೀವಾಗ, ಮುಂದೆ ಬಂದರೆ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ತೀರಲ್ವ, ಲೈಟಿಂಗ್ಸ್ನ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ನಮ್ಮ ಪಪ್ಪ ಫೋಟೋ ತೆಗಿತಾ ಇದ್ದಾರೆ ನಮ್ಮದೆಲ್ಲ. ನೋಡ್ತಿರ್ತೀರಲ್ವ, ಹಾಯ್ ಮಾಡಿ ಪಪ್ಪ ಅಂದರೆ ಅವ್ರು ನಗ್ತಿದ್ದಾರೆ. ಹಾಗೆ ಒಂದು ಸ್ಮೈಲ್ ಕೊಡ್ತಾರೆ. ನೋಡ್ತಿರ್ಬೋದಲ್ಲ, ತುಂಬಾ ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದಾರೆ ಪಪ್ಪ. ಈ ಲೈಟಿಂಗ್ಸು ಮುಂದೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಪೂರ್ತಿ ಫುಲ್ ಕಲರ್ಫುಲ್ ಆಗಿತ್ತು ರೋಡೆಲ್ಲ. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ನೋಡೋಕ್ಕೆ ಒಂದು ಖುಷಿ ಆಗೋದು. ಹಬ್ಬ ಅಂದರೆ ಹೇಳಬೇಕಾ, ಊರಲ್ಲಿ ಲೈಟಿಂಗ್ಸ್ ನೋಡೋದೇ ಒಂದು ಖುಷಿ. ಹಾಗೆ ದೇವರೆಲ್ಲ ನೋಡಿ ಮುಗಿಸ್ಕೊಂಡು ಹಾಗೆ ವಾಕ್ ಮಾಡ್ತಾ ನಡ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ವೆಹಿಕಲ್ಗಳು ಕೂಡ ಆ ಕಡೆಯಿಂದ ಬರ್ತಾಯಿತ್ತು ಅಂತ ಹೇಳಿ ಸೈಡಲ್ಲಿ ಹೋಗ್ತಾ ಇದ್ವಿ. ತುಂಬಾ ವೆಹಿಕಲ್ ಬರ್ತಾಯಿತ್ತು, ಯಾಕಂದರೆ ಹಬ್ಬ ಇರೋದ್ರಿಂದ ವೆಹಿಕಲ್ಸು ಅಷ್ಟೇ ಬ್ಯುಸಿಯಾಗಿ ಬರ್ತಾಯಿತ್ತು. ಇದಕ್ಕಿಂತ ಬೆಳಗ್ಗೆಗೆ ನಾವು ಎಷ್ಟು ಚೆನ್ನಾಗಿ ಜಾತ್ರೆಗೆ ರೆಡಿಯಾಗಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಬೆಳಗ್ಗೆನೇ ಒಂದು ಸಲ ದರ್ಶನಕ್ಕೆ ಹೋಗೋಕ್ಕೆ ತೋರಿಸ್ತೀನಿ ಬನ್ನಿ. ಈಗ ಬೆಳಗ್ಗೆ ಆಯಿತು, ನಾವು ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ಕ್ಯೂ ನೋಡ್ತಿರ್ಬೋದು ನೀವು, ಎಷ್ಟು ಕ್ಯೂ ಇದೆ ಅಂತಂದರೆ ಈ ಸಲ ಅಂತೂ ತುಂಬಾ ದೊಡ್ಡದಾಗಿ ಕ್ಯೂ ಇದೆ. ನೋಡಿ, ಸೂಪರಾಗಿ ಸ್ಯಾರಿ ಗೀರೆ ಉಟ್ಕೊಂಡು ಆರಾಮಾಗಿ ರೆಡಿಯಾಗಿ ಹೋಗಿದ್ವಿ. ನೋಡ್ತಿರ್ಬೋದು, ಎಲ್ಲ ರೆಡಿಯಾಗಿ ದೇವಸ್ಥಾನದ ಮುಂಭಾಗಕ್ಕೆ ಬಂದ್ವಿ. ಒಳಗಡೆ ಬಂದ್ವಿ. ನೋಡಿ, ಒಳಗಡೆ ದ್ರಾಕ್ಷಿದು ಅಲಂಕಾರ ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಈ ಸಲ ಬರೀ ದ್ರಾಕ್ಷಿದಷ್ಟೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ, ತಾಯಿ ಹುಣ್ಸಮ್ಮನೇ ಎದ್ದು ಬರ್ತಾರೇನೋ ಅನ್ನೋ ಥರಕ್ಕೆ ರೆಡಿ ಮಾಡಿರ್ತಾರೆ. ದೇವ್ರನ್ನು ಕೂಡ ಅಷ್ಟೇ. ಬನ್ನಿ ತೋರಿಸ್ತೀನಿ ದೇವಿ ಹೇಗಿದ್ದಾರೆ, ಹುಣ್ಸಮ್ಮ ತಾಯಿ ಹೇಗಿದ್ದಾರೆ ಅಂಥೇಳಿ. ಬನ್ನಿ ನೋಡೋಣ ಮುಂದೆ. ಇಲ್ಲಿ ರಶ್ ಇರೋದ್ರಿಂದ ಫೋಟೋ ತೆಗಿಯೋಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ನಾನು ಒಂದು ಫೋಟೋನ ತೆಕ್ಕೊಳ್ಳೇಬೇಕು ಅಂತ ಹೇಳಿ ವೀಡಿಯೋಸ್ನ ಮಾಡ್ತಾ ಮುಂದೆ ಹೋದೆ. ತಾಯಿ ಹುಣ್ಸಮ್ಮನವರು ಇವಾಗ ನಮಗೆ ಕರುಣೆನ ತೋರಿಸಿದ್ದಾರೆ ಇವತ್ತು ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಮಗೆ ಗೊತ್ತಿರೋ ಹುಡುಗರುಗಳೇ ಜಾಸ್ತಿ ಇದ್ದಿದ್ದು. ಹಾಗಾಗಿ ಒಳಗಡೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಅವಕಾಶ ಮಾಡಿಕೊಟ್ರು, ಹಾಗೆ ವೀಡಿಯೋಸ್ ಕೂಡ ಮಾಡಿದ್ರು. ನೋಡ್ತಿರ್ಬೋದು, ತಾಯಿ ಹುಣ್ಸಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ
ಸೊ ಈ ತಾಯಿನ ಮೆರವಣಿಗೆ ಮಾಡೋದೇ ಒಂದು ದೊಡ್ಡ ಖುಷಿ. ನೋಡಿ ಲಾಡು ಕೂಡ ಪ್ರಸಾದ ಕೊಡ್ತಿದ್ದಾರೆ. ಲಾಡು ಪ್ರತಿ ವರ್ಷವೂ ಕೂಡ ಲಾಡು ಕೊಡ್ತಾರೆ ಒಳಗಡೆ. ಹೊರಗಡೆ ಬೇರೆ ಬೇರೆ ಪ್ರಸಾದ ಎಲ್ಲ ಇರುತ್ತೆ. ಪಲಾವು, ಮೊಸರನ್ನ ಈ ಥರದ್ದೆಲ್ಲ ಕೊಡ್ತಾರೆ. ನಾನಂತೂ ಪ್ರಸಾದ ತಿಂದೇ ಬರೋದು. ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ. ಸೊ ನೋಡ್ತಿರ್ಬೋದು ನೀವು, ದೇವಿನ ಮತ್ತೊಂದು ಸಲ ನಾನು ನೋಡಬೇಕು ಅಂಥೇಳಿ ಅಲ್ಲಿರೋ ಹುಡುಗನಿಗೆ ಕೊಟ್ಟು ವೀಡಿಯೋಸ್ನ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡಿಕೊಟ್ಟಿದ್ದಾನೆ ಹುಡುಗ. ಆ ರಶಲ್ಲಿ ಅಷ್ಟನ್ನಾದರೂ ಮಾಡಿಕೊಟ್ಟಿದ್ದಲ್ಲ, ಅಷ್ಟಕ್ಕೆ ಖುಷಿ ಪಡಬೇಕು. ನೋಡಿ ಇದು ಸಂಜೆ ವೀಡಿಯೋಸು. ಮತ್ತೊಂದು ಸಲ ಸಂಜೆ ಇದು 2ನೇ ಟ್ರಿಪ್ಪಿಗೆ ಜಾತ್ರೆಗೆ ಬರ್ತಾ ಇರೋದು. ಇಲ್ಲಿ ನಾನು ಬರೋಷ್ಟರಲ್ಲಿ ತೇರು ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ ಇವತ್ತು ನನ್ನ ಮಗಳು ಬರ್ಡೇ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಮನೆಯಲ್ಲೆಲ್ಲ ಸ್ವಲ್ಪ ಅಡುಗೆ ಮಾಡೋದೆಲ್ಲ ಇತ್ತು. ಬಂದು ಮತ್ತು ಮಾಡೋಕ್ಕಾಗಲ್ಲ, ಜಾತ್ರೆ ಸುಸ್ತಾಗಿರುತ್ತೆ ಹೋಗುವಷ್ಟರಲ್ಲಿ ಅಂಥೇಳಿ ಮುಗಿಸಿ ಬಂದ್ವಿ. ನೋಡ್ತಿರ್ಬೋದು, ಪ್ರತಿ ವರ್ಷ ನಾನು ನಿಮಗೆ ತೋರಿಸಿದ್ದೀನಿ ಜಾತ್ರೆದು ತೇರುಗಳೆಲ್ಲ ಸುತ್ತಾ ಇರೋದು. ಇದ್ರೊಳಗಡೆ ದೇವರು, ಇದು ನಮ್ಮೂರದು. ತೇರುಗಳನ್ನು ದೇವ್ರನ್ನ ಅದ್ರಲ್ಲಿ ಕೂರಿಸಿ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ಕೊಂಬರ್ತಾರೆ. ಅದೊಂದು ಖುಷಿ. ನೋಡ್ತಿರ್ಬೋದು, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ ಜಾತ್ರೆ ಎಲ್ಲ ಹೇಗಿತ್ತು, ಜನಗಳೆಲ್ಲ ಹೇಗೆ ಮುಗಿಸ್ಕೊಂಡು ಹೋಗ್ತಿರ್ತಾರೆ ಅಂತ. ಎಷ್ಟು ಜನ ಇರ್ತಾರೆ ಅಂದರೆ ಜನಗಳನ್ನು ಅವಾಯ್ಡ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ವೆಹಿಕಲ್ಸ್ ಅಥವಾ ಯಾವುದನ್ನು ಒಳಗಡೆ ಬಿಡಲ್ಲ. ಈ ಟೈಮಲ್ಲಿ ವೆಹಿಕಲ್ಸ್ ಯಾವುದೇ ಆಗಲಿ ಒಳಗಡೆ ಬರೋ ಹಾಗಿಲ್ಲ. ಯಾಕಂದರೆ ದೇವ್ರನ್ನ ಎಳ್ಕೊಂಡು ಬರ್ತಿರ್ತಾರಲ್ವ ತೇರನ್ನ, ಆವಾಗ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾರನ್ನೂ ಒಳಗಡೆ ಬಿಡಲ್ಲ. ಮತ್ತು ಆ ಕ್ರೌಡಲ್ಲಿ ಎಲ್ಲೂ ವೆಹಿಕಲ್ಸ್ಗಳು ಹೋಗೋಕ್ಕಾಗಲ್ಲ, ಜನರುಗಳಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ತೇರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಕಣ್ಣೇ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ. ಪ್ರತಿ ವರ್ಷವೂ ಕೂಡ ಹೀಗೆ ಅಲಂಕಾರ ಮಾಡಿ 9 ಊರಿಂದ ತೇರು, 4 ತೇರು 5 ಸಿಡಿಗಳು ಬರ್ತವೆ. ಅದನ್ನು ನೋಡೋಕ್ಕೆ ಕಣ್ಣು ತುಂಬ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಇರುತ್ತೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಜಾತ್ರೆ ಎಲ್ಲ ಹೋಗ್ತಾ ಹೋಗ್ತಾ ಹೇಗೆಲ್ಲ ಇತ್ತು ಅಂಥೇಳಿ. ನಾನು ಬೆಳಗ್ಗೆದು ಒಂದು ವಿಡಿಯೋಸ್ ಮಾಡ್ಕೊಂಡಿದ್ದೆ ತೇರೆಲ್ಲ ನಿಲ್ಸಿರೋದನ್ನು. ಬೆಳಗ್ಗೆದು ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಈ ಜಾತ್ರೆನ ನೋಡೋಣ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ರಶ್ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ. ಇವರೆಲ್ಲ ತೇರನ್ನು ನೋಡಿಕೊಂಡು, ಅದು ದೇವಸ್ಥಾನ ಸುತ್ತ 3 ರೌಂಡ್ ಹೊಡೆಯುತ್ತೆ, ಅದನ್ನು ನೋಡಿಕೊಂಡು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾವು ಕೂಡ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗಳು ಬರ್ಡೇ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ನೋಡ್ತಿರ್ಬೋದು, ಇದು ಬೆಳಗ್ಗೆ ನಿಲ್ಲಿಸಿರೋದು ತೇರನ್ನು. ನೈಟ್ ತಗೊಂಡು ಬಂದು ಇಲ್ಲಿ ನಿಲ್ಲಿಸಿರ್ತಾರೆ. ನೈಟು ಅದೇ ತೊಂಬಿಟ್ಟು ಆರತಿ ಎಲ್ಲ ಮಾಡಿದ್ಮೇಲೆ ನಿಮಗೆ ಫಸ್ಟೇ ನಾನು ತೋರಿಸ್ದೆ ತೊಂಬಿಟ್ಟು ಆರತಿ ಇದೆಲ್ಲ ನೈಟ್ ತೋರಿಸಿದ್ನ ಲೈಟಿಂಗ್ಸ್ ಎಲ್ಲ ಹಾಕಿದ್ದು. ಸೊ ಇದು ಅದೇ ಆದವಾಗಲೇ ತಗೊಂಡು ಬಂದು ಈ ದೇವಸ್ಥಾನದ ರೌಂಡು 3 ಸುತ್ತ ಸುತ್ತಿಸಿ ಮತ್ತು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಲಿಸಿ ಬೆಳಗ್ಗೆಗೆ ಒಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ಆ ದೇವರನ್ನು ಕೂರಿಸಿ ದೇವಸ್ಥಾನ ಸುತ್ತ 3 ರೌಂಡು ಮೆರವಣಿಗೆ ಮಾಡಿ ಅದ್ಧೂರಿಯಾಗಿ ಜಾತ್ರೆನ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು, ಇಲ್ಲಿ 4 ತೇರುಗಳನ್ನು ತೋರಿಸಿದ್ದೀನಿ. ಇಲ್ಲಿ 5 ಸಿಡಿಗಳು ನಿಂತಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಬಾಳೆಗೊನೆ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಅಂದರೆ ಸಿಡಿಗಳಿಗೆ ಸಖತ್ತಾಗಿ ಕಟ್ಟಿರ್ತಾರೆ. ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ಅಷ್ಟು ಬಾಳೆಗೊನೆನೂ ಕೂಡ ದೇವ್ರಿಗೋಸ್ಕರ ಎಲ್ಲರೂ ಇದು ಮಾಡಿ ಕಟ್ಟಿರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ನೋಡ್ತಾ ಇರ್ಬೋದು. ಆದರೆ ಇದು ಬೆಳಗ್ಗೆ ಹೊತ್ತು ಹೋದರೆ ಈ ಥರ ನಿಲ್ಲಿಸಿರ್ತಾರೆ. ಅದನ್ನು ವೀಡಿಯೋಸ್ ಮಾಡ್ಕೋಬೇಕು ಅಂತಲೇ ನಾವು ಬೆಳಗ್ಗೆನೇ ಬೇಗ ಹೋದ್ವಿ. ಹಾಗೆ ದೇವಿ ದರ್ಶನ ಕೂಡ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಪ್ರತಿ ವರ್ಷವೂ ಕೂಡ ಬೆಳಗ್ಗೆ ಹೋಗಿ ಒಂದು ಸಲ ದೇವಿ ದರ್ಶನ ಮುಗಿಸಿ ಮತ್ತೆ ಸಂಜೆ 2ನೇ ಟ್ರಿಪ್ಪು ಹೋಗೋದು. ಆವಾಗ ಸುಮ್ಮನೆ ಜಾತ್ರೆ ನೋಡಲಿಕ್ಕೆ ಅಂತ ಹೋಗೋದು. ನೋಡ್ತಿರ್ಬೋದು, ಅಮ್ಮ ನಾನು ನಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗಳು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಮ್ಮಂಗೆ ನಡೆಯೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಿಧಾನವಾಗಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಪಾಪ ಅವರಿಗೆ ತುಂಬ ನಡೆಯೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಅವ್ರು ಕೈ ಹಿಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ದೆ. ನೋಡಿ ಇದು ಸಿಡಿ. ನೋಡಿ ಮೆರವಣಿಗೆ ಎಲ್ಲ ಆದಮೇಲೆ ದೇವರನ್ನ ಗರ್ಭಗುಡಿ ಒಳಗಡೆ ಕೂರಿಸಿ ಸಿಡಿನ ತಗೊಂಡು ಹೋಗ್ತಿದ್ದಾರೆ. ಸಿಡಿಲಿ ಯಾವಾಗಲೂ ದೇವರನ್ನ ಕೂರಿಸೋದಿಲ್ಲ. ಸೊ ತೇರಲ್ಲೇ ದೇವರನ್ನ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆ ಜಾತ್ರೆಯನ್ನು ಅದೆಲ್ಲ ಮುಗಿದ ಮೇಲೆ ಸ್ವಲ್ಪ ರಶ್ ಕಡಿಮೆ ಆಗುತ್ತೆ, ಯಾಕಂದರೆ ಅಷ್ಟು ಜನ ರಶ್ ಇರ್ತಾರೆ. ಸೊ ನೋಡ್ತಿದ್ದೀರಲ್ಲ, ನಾವು ಬರೋಷ್ಟರಲ್ಲಿ ಸ್ವಲ್ಪ ಸಂಜೆ ಆಗಿತ್ತು.
ಬಿಸಿಲು ಕೂಡ ಕಡಿಮೆ ಆಗಿತ್ತು. ಬಿಸಿಲು ಅನ್ನೋದಕ್ಕೋಸ್ಕರನೇ ಸ್ವಲ್ಪ ಲೇಟಾಗಿ ಬಂದಿದ್ದು ಅಂದ್ಕೊಳ್ಳಿ. ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಿ ನನ್ನ ಮಗಳು ಏನೋ ತೊಗೋಬೇಕು ಅಂತ ಹೇಳಿದ್ಲು. ಹಾಗಾಗಿ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಕೆಲವೊಂದು ಪರ್ಚೇಸ್ ಅಂತ ಇರುತ್ತಲ್ವ ಜಾತ್ರೆ ಅಂದಮೇಲೆ ಮಕ್ಕಳಿಗೆ ಬಲೂನ್ ಆಗಿರ್ಬೋದು, ಆಟ ಸಾಮಾನಾಗಿರ್ಬೋದು ಎಲ್ಲಕ್ಕೊಂದು ಖುಷಿ ಕೊಡೋದಲ್ಲ ಮಕ್ಕಳಿಗೆ. ಸೊ ಅವಳು ಅಂತೂ ಜಾತ್ರೆಯಲ್ಲಿ ಏನು ಕೊಡಿಸ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ಲು ನನ್ನ ಮಗಳು. ನನಗೆ ಅದು ಕೊಡಿಸಿ, ನನಗೆ ಇದು ಕೊಡಿಸಿ ಅಂತ ಕೇಳಿಕೊಂಡು ಏನು ಬೇಕು ಅದು ತೆಗೆಸ್ಕೊಂಡ್ಳು ನನ್ನ ಮಗಳು. ಹಾಗೆ ನನ್ನ ತಂಗಿನೂ ಕೂಡ ಏನಾದರೂ ಬೇಕಾ ತಗೋ ಅಂತ. ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ನಮಗೆ ಕೊಡಿಸಿ ಕೊಡಿಸಿ ಅಂತ ತುಂಬ ಹಠ ಮಾಡ್ತಿದ್ವಿ. ಬಟ್ ಇವಾಗ ಏನು ತಗೋಬೇಕು ಅಂತ ಅನ್ಸೋದೇ ಇಲ್ಲ ಜಾತ್ರೆಯಲ್ಲಿ. ಹಾಗೆ ಹೋಗಿ ಬಂದರೆ ಖುಷಿಯಾಗುತ್ತೆ ಜಾತ್ರೆಗೆ. ನೋಡ್ತಿರ್ಬೋದು ಇವಾಗ ಸಂಜೆ ಆದಮೇಲೆ ಲೈಟಿಂಗ್ಸ್ ಕೂಡ ಚೆನ್ನಾಗಿ ಹಾಕಿದ್ದಾರೆ. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ನಮ್ಮ ಜಾತ್ರೆ ಹೇಗಿತ್ತು ಅಂತ ಕಮೆಂಟ್ ಹಾಕೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.